ಕೋಟಿ ಹಗರಣದಲ್ಲಿ ಬಲೆಗೆ ಬಿದ್ದಿದ್ದಾರೆ ನಾಗೇಂದ್ರ. 187 ಕೋಟಿ ಹಗರಣದಲ್ಲಿ ನಾಗೇಂದ್ರ ಪಾತ್ರ ಏನು ಹಾಗಾದ್ರೆ? 187 ಕೋಟಿ ಹಣ ವರ್ಗಾವಣೆಗೆ ಡಿಸೆಂಬರ್ನಲ್ಲೇ ಮುಹೂರ್ತ ಫಿಕ್ಸ್ ಆಗಿತ್ತು. 187 ಕೋಟಿ ಲೂಟಿಗೆ ಕಳೆದ ವರ್ಷ ಡಿಸೆಂಬರ್ನಲ್ಲೇ ಪ್ಲಾನ್ ಆಗಿತ್ತು. ಯೂನಿಯನ್ ಬ್ಯಾಂಕ್ಗೆ 187 ಕೋಟಿ ಹಣ ವರ್ಗಾವಣೆಗೆ ಒತ್ತಾಯ ಕೇಳಿ ಬಂದಿತ್ತು. ಅಧಿಕಾರಿಗಳಿಗೆ ಒತ್ತಡ ಹೇರಿದ್ದ ಮಾಜಿ ಸಚಿವ ಬಿ ನಾಗೇಂದ್ರ. ಅಧಿಕಾರಿಗಳು ಬೇಡ ಅಂದ್ರೂ ಸಹ ಹಣ ವರ್ಗಾವಣೆಗೆ ನಾಗೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು ನಾಗೇಂದ್ರ. ಅಧಿಕಾರಿಗಳು ಈ ರೀತಿ ಮಾಡೋದು ಬೇಡ ಅಂದ್ರು. ನೀವು ವರ್ಗಾವಣೆ ಮಾಡಿ, ನಾನು ಹೇಳಿದಷ್ಟು ಮಾಡಿ ಅಂತ ಸೂಚನೆ ಕೊಟ್ಟಿದ್ರು. ಹೋಟೆಲ್ನಲ್ಲಿ ಡೀಲ್ ಬಗ್ಗೆ ಮೀಟಿಂಗ್ ಅನ್ನ ಸಹ ಮಾಡಿದ್ರು ನಾಗೇಂದ್ರ. ನಾಗೇಂದ್ರ ಅವರ ಪಾತ್ರ ಏನು ಈ ಹಗರಣದಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಅಧಿಕಾರಿಗಳು ಬೇಡ ಅಂದ್ರೂ ಸಹ ಹಣ ವರ್ಗಾವಣೆಯ ಸೂಚನೆ ಕೊಟ್ಟಿದ್ದೆ ನಾಗೇಂದ್ರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗ ಇಡಿ ಬಲೆಗೆ ನಾಗೇಂದ್ರ ಅವರು ಸಿಕ್ಕಿದ್ದಾರೆ, ವಿಚಾರಣೆನ ಎದುರಿಸ್ತಾರೆ. ಆದ್ರೆ ಆರಂಭದಿಂದಲೂ ಕೂಡ ಅಂದ್ರೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಬಹಿರಂಗ ಆಗ್ತಾ ಇದ್ದಂತೆ, ಆ ಡೆತ್ ನೋಟ್ ನಲ್ಲಿರುವಂತಹ ವಿಚಾರಗಳ ಉಲ್ಲೇಖ ಆಗ್ತಾ ಇದ್ದಂತ ಸಂದರ್ಭದಿಂದಲೂ ಕೂಡ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿದ್ದೆ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾಗೇಂದ್ರ ಅವರ ಹೇಳಿಕೆ ಒಂದೇ, ನನಗೇನು ಗೊತ್ತಿಲ್ಲ, ಅಕ್ರಮದ ಬಗ್ಗೆ ನನಗೆ ತಿಳಿದಿಲ್ಲ ಅನ್ನೋದು. ಆದ್ರೆ ಅವರ ಪಾತ್ರ ಏನು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಉಳಿದ ಆರೋಪಿಗಳು ಕೊಟ್ಟಂತಹ ಹೇಳಿಕೆ, ಸಿಕ್ಕಂತಹ ದಾಖಲೆಗಳು ಏನೇನನ್ನ ಸೂಚಿಸ್ತಾ ಇದೆ ಒಂದ್ಸಲ ಮೆಲುಕು ಹಾಕೋದಾದ್ರೆ. ಪ್ರತಿಮಾ, ಹೌದು, ಪ್ರಮುಖವಾಗಿ ಈ ಒಂದು ಪ್ರಕರಣದ ಪ್ರಮುಖ ರೂವಾರಿಯೇ ನಾಗೇಂದ್ರ ಅನ್ನೋ ಒಂದು ಡೆತ್ ನೋಟ್ ಅಲ್ಲಿ ಉಲ್ಲೇಖ ಕೂಡ ಆಗಿತ್ತು. ಜೊತೆಗೆ ಇದರ ಜೊತೆಗೆ ಏನು ಪದ್ಮನಾಭ ಮತ್ತೆ ಅಂದ್ರೆ MD ಆಗಿರ್ತಕ್ಕಂಥ ಪದ್ಮನಾಭ ಮತ್ತೆ ಜೊತೆಗೆ ಲೆಕ್ಕ ಪರಿಶೋಧಕರಾಗಿರ್ತಕ್ಕಂಥ ಪರಶುರಾಮ್ ಇರ್ತಾರೆ. ಇವರ ಹೇಳಿಕೆಗಳು ಇದೇ ಆಗಿರ್ತಕ್ಕಂಥ ಅಂದ್ರೆ ಏನು ಆ ಒಂದು ನಿಗಮ ಮಂಡಳಿಯ ಸಚಿವ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಇದೇ ನಾಗೇಂದ್ರ ಅವರು. ಹಾಗಾಗಿ ಅವರ ಸೂಚನೆಯ ಮೇರೆಗೆ ಈ 187 ಕೋಟಿ ಹಗರಣವನ್ನ ಮಾಡಲಾಗಿದೆ. ಮತ್ತೆ ಜೊತೆಗೆ ಅವರು ಯಾವ ಅಕೌಂಟ್ಗಳಿಗೆ ಹಣವನ್ನ ಹೇಳಿದ್ರು ಆ ಒಂದು ಹಣವನ್ನ ಅವರ ಅಣತಿಯ ಮೇರೆಗೆ ಒಂದು ಹಣವನ್ನ ಕಳಿಸಲಾಗಿದೆ ಅನ್ನೋದನ್ನ ಕೂಡ ಈಗ ಸ್ಪಷ್ಟಪಡಿಸಿರ್ತಕ್ಕಂಥ. ಪ್ರಮುಖವಾಗಿ ಈ ಒಂದು ಹಗರಣ ಆಗಿರ್ತಕ್ಕಂಥದ್ದು ಅಂದ್ರೆ ಹಗರಣ ಆಗಿರ್ತಕ್ಕಂಥ ಎಲ್ಲ ಸ್ಕ್ಯಾನಿಂಗ್ ಕಾಪಿಗಳಂದ್ರೆ ಏನು ಇವರ ಮೂಲ ಅಕೌಂಟ್ಗೆ ಹಣ ಬರುತ್ತೆ, ಆ ಒಂದು ಅಕೌಂಟ್ ನಿಂದ ನೇರವಾಗಿ ಇವರು ಉಪ ಅಕೌಂಟ್ ಅನ್ನ ಮಾಡ್ಕೊಳ್ತಾರೆ. ಉಪ ಅಕೌಂಟ್ ಅದು ಎಲ್ಲದಕ್ಕೂ ಕೂಡ ಸ್ಕ್ಯಾನಿಂಗ್ ಕಾಪಿಗಳನ್ನ ಕೊಟ್ಟು ಅಂದ್ರೆ ಎಲ್ಲ ನಕಲಿ ಜೆರಾಕ್ಸ್ ಕಾಪಿಗಳನ್ನ ಕೊಟ್ಟು ಇವರ ಒರಿಜಿನಲ್ಸ್ ಅಂದ್ರೆ ಏನು ಅದಕ್ಕೆ MD ಏನಿದ್ದಾರೆ MD ಜೊತೆಗೆ ಈ ಒಂದು ಲೆಕ್ಕ ಪರಿಶೋಧಕರು ಸೇರಿದಂತೆ ಇವರೆಲ್ಲರೂ ಕೂಡ ಇವರ ಸಹಿಗಳನ್ನ ಹಾಕಿ ಈ ಒಂದು ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಹಣವನ್ನ ವರ್ಗಾವಣೆ ಮಾಡ್ಕೊಂಡ ನಂತರ ಈ ಒಂದು ಸಚಿವರಲ್ಲಿರ್ತಕ್ಕಂಥ ಅಕೌಂಟ್ಗಳೇನಿದೆ ಆ ಒಂದು ಅಕೌಂಟ್ಗಳು ಹೈದರಾಬಾದ್ ಇರ್ಬೋದು, ಈ ಹೈದರಾಬಾದ್ ಸೇರಿದಂತೆ ಕರ್ನಾಟಕ ಇದೆಲ್ಲದರಲ್ಲೂ ಕೂಡ ನಾನಾ ಅಕೌಂಟ್ಗಳಿಗೆ ಈ ಒಂದು ಅಮೌಂಟ್ ಅನ್ನ ರವಾನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕೊಂಡಿದ್ದಾರೆ. ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನೋದನ್ನ ಇಡಿ ಮನಗಂಡುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಸಚಿವರಾಗಿರ್ತಕ್ಕಂಥದ್ದು, ಜೊತೆಗೆ ಅದನ್ನ ನಿಗಮ ಮಂಡಳಿಗೆ ಅವರೇ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಕಷ್ಟು ಇದನ್ನ ಮಾಡಿರ್ತಕ್ಕಂಥ. ಜೊತೆಗೆ ಹಣವನ್ನ ಇವರ ಏನು ಆ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕೂಡ ಇವರ ಉಸ್ತುವಾರಿಯಲ್ಲಿ ಅನ್ನೋದನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಮನಗಂಡುಕೊಂಡಿರ್ತಕ್ಕಂಥ. ಇದೆಲ್ಲದಕ್ಕೂ ಕೂಡ ದಾಖಲೆಗಳನ್ನ ಇಟ್ಕೊಳ್ಳಲಾಗಿದೆ. ಪ್ರಮುಖವಾಗಿ ಏನು ನಾಗೇಂದ್ರ ಅವರ PA ಆಗಿರ್ಬೋದು, ಜೊತೆಗೆ ಏನು MD ಆಗಿರ್ತಕ್ಕಂಥ ಪದ್ಮನಾಭ ಆಗಿರ್ತಕ್ಕಂಥದ್ದು, ಮತ್ತೆ ಚಂದ್ರಶೇಖರ್ ಆಗಿರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಪರಶುರಾಮ್ ಆಗಿರ್ತಕ್ಕಂಥದ್ದು ಇರ್ಬೋದು, ಇವರೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಒಂದು ಹಣವನ್ನ ವರ್ಗಾವಣೆ ಮಾಡ್ಕೊಳ್ತಾ ಹೋಗ್ತಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಆತ್ಮಹತ್ಯೆ ನಂತರ ಈ ಒಂದು ಪ್ರಕರಣ ದೊಡ್ಡದಾಗಿ ಹೊರ ಬಂದ ನಂತರ ಏನು ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೂಡ ಪಡ್ಕೊಳ್ಳಲಾಗುತ್ತೆ. ಇದಾದ ನಂತರ ಏನು SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ನಂತರ ಇದು CBI ಕೂಡ ತನಿಖೆಯನ್ನು ಮಾಡ್ತಾ ಹೋಗುತ್ತೆ. ಇದರ ಜೊತೆಗೆ ಇಡಿ ಅಧಿಕಾರಿಗಳು 1 ತಿಂಗಳ ಹಿಂದೆನೆ ECIR ಏನು FIR ದಾಖಲು ಮಾಡಿಕೊಂಡು ಎಲ್ಲಾ ಮಾಹಿತಿಗಳನ್ನ ಗ್ಯಾದರ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ ಈ ಒಂದು ನಿಗಮ ಮಂಡಳಿ ಯಾವ ಅಧಿಕಾರಿಗಳು ಯಾವ ಹುದ್ದೆಯಲ್ಲಿದ್ದಾರೆ, ಅವರು ಏನೆಲ್ಲ ಪಾತ್ರ ಇದರಲ್ಲಿ ಇದೆ ಅನ್ನೋದನ್ನ ಕೂಡ ಪತ್ತೆ ಮಾಡ್ತಾ ಹೋಗ್ತಾರೆ. ಇದ್ರಲ್ಲಿ ನಾಗೇಂದ್ರ ಅವರ ಅಣತಿಯ ಮೇರೆಗೆ ಈ ಒಂದು 187 ಕೋಟಿ ಹಗರಣ ಆಗಿರ್ತಕ್ಕಂಥ. ಯಾಕಂದ್ರೆ ₹1 ಹಣವನ್ನ ತೆಗಿಬೇಕಾದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಮತ್ತೆ ಜೊತೆಗೆ ಸಚಿವರಾಗಿರ್ಬೋದು ಅವರ ಗಮನಕ್ಕೆ ಬರದಂತೆ ಯಾವುದೇ ಹಣ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಹಾಗಾಗಿ ಇದೇ ಆಧಾರದ ಮೇರೆಗೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಈ ನಾಗೇಂದ್ರ ಅವರ PA ಆಗಿರ್ತಕ್ಕಂಥ ಹರೀಶ್ ಇರ್ಬೋದು, ಇವರೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಹಣವನ್ನ ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇದರ ಜೊತೆಗೆ ಅದಕ್ಕೆ ದಾಖಲೆಗಳಂದ್ರೆ ಅಂದ್ರೆ ಏನು CC ಕ್ಯಾಮ್ರಾಗಳಿರ್ಬೋದು, ಜೊತೆಗೆ ಹೋಟೆಲ್ನಲ್ಲಿ ಮಾತಾಡ್ತಕ್ಕಂಥ ವಿಡಿಯೋಗಳಿರ್ಬೋದು, ಇದೆಲ್ಲವನ್ನ ಕೂಡ ಈಗಾಗಲೇನು ಇಡಿ ಅಧಿಕಾರಿಗಳು ತಮ್ಮ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರನ್ನ ವಿಚಾರಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈಗ ನಾಗೇಂದ್ರ ಅವರು ಇಡಿ ಮುಂದೆ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು, ನನಗೂ ಈ ಒಂದು ಹಗರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನನಗೆ ಇದು ಗೊತ್ತೇ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಇವರ ಅಕೌಂಟ್ಗಳಿಗೆ ಅಂದ್ರೆ ಪ್ರಮುಖವಾಗಿ ಈ ಒಂದು ಏನು ಉಪ ಅಕೌಂಟ್ ಇಂದ ಬಂದಿರತಕ್ಕಂಥ ಹಣ ಏನಿದೆ, ಹಣದ
ಪ್ರಮುಖ ಮೂಲ ದಾಖಲೆಗಳಿಂದ ಆ ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು, ಅದರಲ್ಲಿ ಹಣ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು, ಹೆಚ್ಚುವರೆಗೆ ಹಣ ಟ್ರಾನ್ಸಾಕ್ಷನ್ ಆಗಿದೆ. ಆ ಹಣದ ಮೂಲ ಎಲ್ಲಿಂದ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂದ್ರೆ ಏನು ಇವ್ರು ಹೇಳ್ಕೊಂತಿದ್ದಾರೆ ಅಂದ್ರೆ, ಈ ಹಣ ನನಗೆ ಗೊತ್ತಿಲ್ಲ, ಇದೆಲ್ಲಿ ಅಂದ್ರೆ ಏನು 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇವರ ಅಕೌಂಟ್ಗೆ ಹೇಗೆ ಹಣ ಬಂತು ಅನ್ನೋದನ್ನ ಕೂಡ ಇವರು ಸ್ಪಷ್ಟಪಡಿಸ್ತಾ ಇಲ್ಲ. ಯಾವ್ಯಾವ ಅಕೌಂಟ್ ಇಂದ ಬಂದಿದೆ ಅನ್ನೋದನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪತ್ತೆ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಯೂನಿಯನ್ ಬ್ಯಾಂಕ್ ನಿಂದ ಈ ಒಂದು ಹಣ ವರ್ಗಾವಣೆ ಆಗಿದೆ. ಆ ಒಂದು ವರ್ಗಾವಣೆ ಆಗಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಇಂದ ಯಾವ್ಯಾವ ಖಾತೆಗಳಿಗೆ ಹೋಗಿದೆ, ಆ ಒಂದು ಖಾತೆಯ ಫುಲ್ ಡೀಟೇಲ್ಸ್ ಅನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆ ಒಂದು ಖಾತೆಗಳ ಆಧಾರದ ಮೇರೆಗೆ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಈ ಹಣ ಎಲ್ಲಿಂದ ಬಂತು ಮತ್ತೆ ಹೇಗೆ ಬಂತು ನಿಮಗೆ ಅನ್ನೋದನ್ನ ಕೂಡ ಪ್ರಶ್ನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಸದ್ಯ ಅದಕ್ಕೆ ಯಾವುದೇ ರೀತಿಯಂತ ಉತ್ತರಗಳನ್ನ ಈಗ ನಾಗೇಂದ್ರ ಅವರು ಕೊಡ್ತಾ ಇಲ್ಲ. ಸದ್ಯ ಇದೇ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಬೆಳಗ್ಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಧ್ಯಾಹ್ನದ ಒಳಗಾಗಿ ಅಂದ್ರೆ 1-2 ಗಂಟೆಗಳ ಒಳಗಾಗಿ ಇವರನ್ನ ಬಂಧನವನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದೇ ರೀತಿಯಾಗಿ ಅಸ್ಪಷ್ಟ ಉತ್ತರವನ್ನು ಕೊಟ್ಟಿದೆ ಆದ್ರೆ ಏನು ಕೋರ್ಟ್ ಮುಖಾಂತರ ಹೋಗಿ ಕೋರ್ಟ್ ನಲ್ಲಿ ಬಂಧನವನ್ನು ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಂತರ ಅವ್ರನ್ನ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ವಶಕ್ಕೆ ಪಡ್ಕೊಂಡು ನಂತರ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಒಂದು ವೇಳೆ ಆಗಲೂ ಕೂಡ ಅಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ದಾಖಲೆಗಳು ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉಳಿದ ಆರೋಪಿಗಳಿದ್ರೆ ಅವರೆಲ್ಲರನ್ನ ಕೂಡ ಮುಖಾಮುಖಿ ಕೂರಿಸಿ ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕ ಇವರನ್ನ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ಅಲ್ಲಿ ಅಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದೆ ಆದ್ರೆ ಆ ಒಂದು ವಿಡಿಯೋ ರೆಕಾರ್ಡ್ ನಲ್ಲಿ ನಾಳೆ ಕೋರ್ಟ್ಗೆ ಸಾಕ್ಷಿಯನ್ನು ಕೊಡ್ತಾರೆ. ಇವರು ಅಸ್ಪಷ್ಟವಾಗಿ ಹೇಳತಕ್ಕಂಥ ನಿಟ್ಟಲ್ಲೂ ಕೂಡ ಇವರು ಯಾವುದೇ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕೊಡ್ತಾ ಇಲ್ಲ. ಜೊತೆಗೆ ಇವರು ಈ ಒಂದು ಮುಚ್ಚಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ಹೇಳುವಂತ ನಿಟ್ಟಲ್ಲಿ ಮುಂದಾಗಬಹುದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.